ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ಒಂದು ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಐತ್ರಿ. ಆ ಫೌಂಡೇಶನ್ದವರು ಇವತ್ತು ಬೆಳಗಾವಿ ಜಿಲ್ಲಾದ್ಯಂತ ಏನು ಕೆಲಸ ಮಾಡಕತ್ತಾರ ಅನ್ನೋದು ಭಾಳ ಕೂಲಂಕಷವಾಗಿ ಇವತ್ತು ಕೇಳಬೇಕು. ಬೀದಿ ಬದಿ ಮಾಡುತ್ತಿರುವ ವ್ಯಾಪಾರಸ್ಥರು ಕಿರುಕುಳ 200-300 ರೂಪಾಯಿ ಪಾಪ ಕಿರುಕುಳ ವ್ಯಾಪಾರಸ್ಥರು ದೈನಂದಿನವಾಗಿ 200-300 ರೂಪಾಯಿ ಗಳಿಸಿ ಅವ್ರು ಜೀವನ ಮಾಡ್ಬೇಕ್ರಿ. ಅದು ಬಿಸಿಲಾಗ ಕೊಂಡ್ಬೇಕು. ಆ ಬಿಸಿಲಾಗ ಅವರು ಕೊಂಡಬಾರದು, ಅವರಿಗೆ ನೆರಳಿನ ಅವಶ್ಯಕತೆ ಐತೆ ಅಂಥೇಳಿ ಇದೇ ಸಂಸದೆ ಪ್ರಿಯಾಂಕಾ ಮತ್ತು ರಾಹುಲ್ ಮಾತಾಡ್ತಾರೆ ಕಾರ್ನಾಗ ಕೂತ್ರಿ. ಈ ಬೀದಿ ವ್ಯಾಪಾರಸ್ಥರು ಕಾಯಿಪಲ್ಲೆ, ಟಮಾಟಿ, ಸೌತೆಕಾಯಿ, ಬದನೆಕಾಯಿ, ಹಸಿ ತಪ್ಪಲ ಪಲ್ಯ, ಕೊತ್ತಂಬರಿ ಇವೆಲ್ಲ ಬಿಸಿಲಾಗ ಮಾರ್ತಾರೆ ಇವರು. ಪಾಪ ಆ ಬಿಸಿಲ್ದಾಗ ಒಣಗಿ ತಂದ್ರೆ ಆ ಜನ ಹೆಂಗೆ ತೊಗೋತಾರೆ, ಇವ್ರ ಜೀವನ ಹೆಂಗೆ ನಡೀತಿದೆ ಅಂತೇಳಿ ಕಾರ್ನಾಗ ಕೂತು ಅಕ್ಕ ತಮ್ಮ ವಿಚಾರ ಮಾಡ್ತಾರೆ. ಸಂಸದೆ ಮತ್ತು ಆ ಯುವ ನಾಯಕ ತಕ್ಷಣ ವಿಚಾರ ಮಾಡಿ ತಂದೆ ಜೊತೆ ಮಾತಾಡ್ತಾರ್ರಿ. ಅವ್ರ ಮಾರ್ಗದರ್ಶನ ಕೇಳ್ತಾರೆ, ಡೈರೆಕ್ಷನ್. ಈ ಬೀದಿ ಬದಿ ವ್ಯಾಪಾರ ಇಷ್ಟೊಂದು ಬಡತನದಲ್ಲಿ ಬಿಸಿಲಾಗ ಕೂತು ವ್ಯಾಪಾರ ಮಾಡ್ತಾರ, ಹೆಂಗೆ ಮಾಡೋದ್ರಿ ಮಂತ್ರಿಗಳೇ ಅಂದಾಗ ಅವರಿಗೆ ಏನು ವ್ಯವಸ್ಥೆ ಮಾಡ್ತೀರಿ ಮಾಡ್ರಿ, ನಮ್ಮ ಸತೀಶ್ ಫೌಂಡೇಶನ್ ಯಾವಾಗಲೂ ಸದಾ ಸಿದ್ಧ ಐತಿ ಅಂಥೇಳಿ ಆದೇಶ ಮಾಡ್ತಾರೆ. ಅವಾಗ ಇವರು ಅಕ್ಕ ತಂಗಿ ತಮ್ಮ ಮಾತಾಡ್ತಾರ್ರಿ. ಮಾತಾಡಿದ ಮೇಲೆ ಒಂದು ಸಾವಿರಾರು ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು ಬೃಹತಾಕಾರದ ಒಂದು ಛತ್ರಿ ತಯಾರು ಮಾಡ್ತಾರೆ. ಆರ್ಡರ್ ಕೊಟ್ಟ ಬಿಡ್ತಾರ್ರಿ ಸಾವಿರಾರು ಜನರಿಗೆ. ಆ ಛತ್ರಿಯ ನೆರಳು ಯಾವ ರೀತಿ ಅವರ ಬೀದಿ ಬದಿ ವ್ಯಾಪಾರ ಮಾಡುವ ಕಾಯಿಪಲ್ಯಗೆ ನೆರಳು ಕೊಡ್ತೈತಿ ಅನ್ನೋದು ಇವತ್ತು ಜ್ವಲಂತ ಉದಾಹರಣೆ. ಇದೇ ರಾಯಬಾಗ, ಚಿಕ್ಕೋಡಿ, ಹುಕ್ಕೇರಿ, ನಿಪ್ಪಾಣಿ, ಬೆಳಗಾವಿ ನಗರ, ಬೆಳಗಾವಿ ಗ್ರಾಮೀಣ, ಅದೇ ರೀತಿ ಎಮ್ಕನ್ಮಡಿ, ಹುಕ್ಕೇರಿಯಲ್ಲಿಯೂ ಸಹಿತ ಸಾವಿರಾರು ಛತ್ರಿಗಳನ್ನು ಹಂಚಿ ಇವತ್ತು ಘಟಪ್ರಭಾದಲ್ಲಿ ಸ್ವತಃ ಆ ಸತೀಶ್ ಜಾರಕಿಹೊಳಿ ಫೌಂಡೇಶನದ ನೇತೃತ್ವ ವಹಿಸಿದಂಥ ಜುಬೇರ್ ತನ್ನ ಸಂಗಡಿಗರನ್ನ ಕರ್ಕೊಂಬಂದು ಮತ್ತು ಇಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರದಾರ್ರಿ. ಇಮಾಮ್ ಹುಸೇನ್ ಅಮೀನ್ ಸಾಹೇಬನದ, ಮುಬಾರಕ್ ಸೌದಾಗರ್ ತಾಲೂಕಾ ಅಧ್ಯಕ್ಷ ಶ್ರೀಮತಿ ಸಾವಂಕ ದತ್ತು ಬಾಬ್ಕರ್, ಮಲ್ಲೇಶಿ ಶಿವಗೊಂಡ ಮಗೆನ್ನವರ್, ದತ್ತು ಬಾಳು ಬಾಬ್ಕರ್, ಅಡಿಯಪ್ಪ ಮನ್ನಿಕೇರಿ, ಮೈನುದ್ದೀನ್ ಭಾಗವಾನ್, ಕುಮಾರ ಸಣದಿ, ಸತ್ಯಪ್ಪ ಪೂಜಾರಿ, ಲಗಮಣ್ಣ ಕರ್ಗುಪ್ಪಿ, ಇವ್ರು ಎಲ್ಲರೂ ಕೂಡಿ ಇವತ್ತು ನೂರಾರು ಛತ್ರಿಗಳನ್ನು ಘಟಪ್ರಭಾದಲ್ಲಿ ಹಾಕ್ತಾರೆ. ಆ ದೃಶ್ಯಗಳನ್ನ ಹಾಕಾಕತ್ತಾನ ನೋಡ್ರಿ. ಆ ಬಡವರಿಗೆ ಒಂದು ಸೂರು ಕಲ್ಪಿಸಿಕೊಟ್ಟು ಆ ಬಡವರ ಒಂದು ಆಶೀರ್ವಾದ ಪಡೆಯುವ ಸಲುವಾಗಿ ಈ ಜಾರಕಿಹೊಳಿ ಕುಟುಂಬ ಇವತ್ತು ಎಷ್ಟೋ ಜನರಿಗೆ ದಾನ ಧರ್ಮದ ಮುಖಾಂತರ ರಾಜ್ಯ ಗಮನ ಸೆಳೆಯುವಂಗೆ ಮಾಡಿದ್ದು. ಆ ದೃಶ್ಯ ಹಾಕಲೇಬೇಕಲ್ರಿ. ಆ ನೇತೃತ್ವ ವಹಿಸಿ ಇಲ್ಲಿಯ ಸ್ಥಳೀಯ ಆ ಜಾರಕಿಹೊಳಿ ಕುಟುಂಬದ ಅಭಿಮಾನಸ್ಥ ಕಾರ್ಯಕರ್ತರಾದಂಥ ಆ ಪ್ರಕಾಶ್ ಡಾಂಗೆ, ಪುಟ್ಟು ಖಾನಾಪುರೆ ಮತ್ತು ತುಕ್ಕಾನಟ್ಟಿ ಮಂಜುನಾಥ, ಮಲ್ಲಿಕಾರ್ಜುನ ತುಕ್ಕಾನಟ್ಟಿ, ಇವರು ಎಲ್ಲರೂ ಕೂಡಿ ಇವತ್ತು ಇಷ್ಟೊಂದು ಆ ರಾಜು ಬಬಲಾಜಿನೂ ಸೇರ್ಕೋತಾರೆ ಈ ಥರಾಗ. ಅದು ಬಂದು ಭಾಳ ಇಂಪಾರ್ಟೆಂಟ್ ರೀ. ಅವರೆಲ್ಲ ವ್ಯಾಪಾರಸ್ಥರೇ. ಈ ಸಣ್ಣ ವ್ಯಾಪಾರಸ್ಥರಿಗೆ ಈ ಸತೀಶ್ ಜಾರಕಿಹೊಳಿ ಫೌಂಡೇಶನ್ದಿಂದ ಆ ಇಮಾಮ್ ಹುಸೇನ್ ನದಾಪ ಜಿಲ್ಲಾಧ್ಯಕ್ಷ ಬೀದಿ ವ್ಯಾಪಾರಿ, ಆ ಮುಬಾರಕ್ ಸೌದಾಗರ್ ಮತ್ತು ಅವರ ಟೀಮ್, ಇವ್ರು ಎಲ್ಲರೂ ಕೂಡಿ ಇವತ್ತು ನೂರಾರು ಛತ್ರಿಗಳನ್ನ ಹಾಕಿದ್ದ ದೃಶ್ಯಗಳನ್ನ ಹಾಕಾಕತ್ತಾನ ನೋಡ್ರಿ. ಯಾವಾಗಲೂ ಬಡಬಗ್ಗರ ಬಗ್ಗೆ ಬಿಸಿಲಲ್ಲಿ ಬೆಳಗಿಂದ ಸಾಯಂಕಾಲವರೆಗೆ ಕಾಯಿಪಲ್ಯ ಮಾರಿ ಜೀವನ ಮಾಡುವಂಥವರಿಗೆ ಒಂದು ಸಹಾಯ ಹಸ್ತ ಮಾಡಿದಂಥ ಈ ಪ್ರೀತಿಯ ಮುದ್ದಿನ ಮಗಳು ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಮತ್ತು ರಾಹುಲ್ ಮಾಡುತ್ತಿರುವ ಕಾರ್ಯ ಅಮೋಘಲ್ರಿ. ಬಡ ಜನರ ಬಗ್ಗೆ ಅವರ ಹತ್ತಿರ ಹೋಗಿ ಛತ್ರಿ ಕೊಡ್ತಾರೆ, ಅವರಿಗೆ ನೆರಳು ಕಲ್ಪಿಸಿ ಕೊಡ್ತಾರೆ. ಅವರಿಂದ ಜನರಿಗೆ ಆ ಕಾಯಿಪಲ್ಲೆ ಹಸೀದಾಗಿ ಉಳಿತೈತಿ, ತೋಳೋರು ಭಾಳ ಖುಷಿಯಲ್ಲಿ ಹೋಗ್ತಾರೆ, ಅವ್ರ ವ್ಯಾಪಾರ ವೃದ್ಧಿ ಆಕೈತಿ. ಇದೆಂಥ ಐಡಿಯಾ ನೋಡ್ರಿ ಸಂಸದೆದು. ಅದನ್ನು ಇವತ್ತು ಸಂಪೂರ್ಣ ದೃಶ್ಯ ಹಾಕತನ ನೋಡ್ರಿ. ಇವತ್ತು ಯಾವ ರೀತಿ ಘಟಪ್ರಭಾದಲ್ಲಿ ನಗರದಲ್ಲಿ ಛತ್ರಿಗಳನ್ನ ಹಂಚಿದರು, ಆ ಛತ್ರಿಗಳನ್ನ ತೆಗೆದುಕೊಂಡಂಥ ಬೀದಿ ಬದಿ ವ್ಯಾಪಾರಸ್ಥರು ಎಷ್ಟೊಂದು ಖುಷಿಯಿಂದ ಹೆಣ್ಣು ಮಕ್ಕಳು ಆ ಛತ್ರಿಗಳನ್ನ ಅಳವಡಿಸಿದ ದೃಶ್ಯ ಹಾಕತನ ನೋಡ್ತೀರಿ. ಹಂಗಾದ್ರೆ ಯೂಟ್ಯೂಬ್ದಾಗ ಬಿಡ ನೋಡ್ರಿ, ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡಿರಿ. ಈ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ಮತ್ತು ತಾಲೂಕಾ ಸಂಘದ ಅಧ್ಯಕ್ಷ, ಜಿಲ್ಲಾ ಅಧ್ಯಕ್ಷರ ಅವರ ಟೀಮ್ ಎಲ್ಲರೂ ಕೂಡಿ ಮಾಡುತ್ತಿರುವ ಕಾರ್ಯಕ್ಕೆ ಇದನ್ನು ವಿಷಯವನ್ನು ಹೋಗಿ ಮಂತ್ರಿಗಳ ಗಮನಕ್ಕೆ ತಂದು ಅಲ್ಲಿ ರಾಹುಲ್ ಮತ್ತು ಪ್ರಿಯಾಂಕಾ ಚರ್ಚೆ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದು ಇವತ್ತು ನಿಜಕ್ಕೂ ಆ ಬಡ ಬೀದಿ ವ್ಯಾಪಾರಸ್ಥರಿಗೆ ಒಂದು ಆಧಾರ ಸ್ತಂಭವಾಗಿ ನಿಂತಂಥ ಈ ಕುಟುಂಬಕ್ಕೆ ಇವತ್ತು ರಾಜ್ಯ ಜನ ಲೈಕ್ ಕೊಡಬೇಕಲ್ರಿ. ಸಮಾಜ ಸೇವೆ ಅಂದರೆ ಏನು?
ಸಮಾಜ ಸೇವೆ ಹೆಂಗೆ ಮಾಡ್ತಾರೆ? ಸಮಾಜ ಸೇವೆಗೆ ದೈನಂದಿನವಾಗಿ 1 ಕೋಟಿ ರೂಪಾಯಿ ಇವತ್ತು ಅವಾರ್ಡ್ ನಡೆಯಾಕತೈತಿ. ಎಲ್ಲೆಲ್ಲಿಂದ ಜಿಲ್ಲೆಯಿಂದ ಜನ ಬರಾಕತ್ತಾರ, ಹುಡುಗರು ಹುಡುಗಿಯರು ಅವರ ಪ್ರತಿಭೆಗಳನ್ನು ವೇದಿಕೆ ಮಾಡಿ ಕೊಡಾಕತ್ತಾರ. ಚಿಕ್ಕೋಡಿಯಲ್ಲಿ ಬೃಹತ್ ವೇದಿಕೆಯನ್ನು 4-5 ದಿವಸನಾಗ ರಾಜ್ಯ ನೋಡು ಹಂಗೆ ಕರ್ನಾಟಕ ನೋಡಬೇಕು, ದೇಶ ವಿದೇಶ ನೋಡಬೇಕಿನ್ನು ಗೋಕಾಕದಾಗ ಬೃಹತ್ ವಾಲ್ಮೀಕಿ ಕ್ರೀಡಾಂಗಣದಲ್ಲಿ ಈ ಮನರಂಜನೆ ಕಾರ್ಯಕ್ರಮ ನಡೀತೈತಿ. ಆ ಪ್ರತಿಭೆಗಳಿಗೆ ಲಕ್ಷ ಲಕ್ಷ ಬಹುಮಾನ ಕೊಡ್ತಾರ್ರಿ. ಇವನೆಂಥ ಮಂತ್ರಿ, ಇದೆಂಥ ಕುಟುಂಬ. ಹಂಗಾದ್ರೆ ಫೇಸ್ಬುಕ್ ಫಾಲೋ ಮಾಡಿರಿ, ನಿಮ್ಮ ಅನಿಸಿಕೆಗಳನ್ನ ಹಾಕಿರಿ. ಈ ಬೀದಿ ಬದಿ ವ್ಯಾಪಾರಸ್ಥರಿಗೆ ಛತ್ರಿ ಕೊಟ್ಟದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಬಾಕ್ಸ್ನ ಹಾಕಿರಿ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ಒಬ್ಬ ಇಚ್ಛಾಶಕ್ತಿ ಉಳ್ಳಂಥ ರಾಜಕಾರಣಿ, ಲೋಕೋಪಯೋಗಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ಈ ಘಟಪ್ರಭಾ ನಗರದ ಬೀದಿ ವ್ಯಾಪಾರಸ್ಥರಿಗೆ ಆ ನೆರಳಿನ ಅನುಕೂಲಕ್ಕಾಗಿ ಅವರು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾರೆ. ದೈನಂದಿನವಾಗಿ ದಿನಗೂಲಿ ಮಾಡೋರು ಅವರಿಗೆ ಒಂದು ನೆರಳು ಕೊಡುವ ಸಲುವಾಗಿ ಒಂದು ಛತ್ರಿ ಕೊಡಾಕತ್ತಾರ ಫೌಂಡೇಶನ್ ವತಿಯಿಂದ. ಅದಕ್ಕೆ ಪ್ರಿಯಾಂಕಾ ಜಾರಕಿಹೊಳಿ ಸಂಸದೆ, ರಾಹುಲ್ ಜಾರಕಿಹೊಳಿಯ ಪ್ಲ್ಯಾನ್ ಇದು. ಅವರ ಅಸಂಖ್ಯಾತ ಕಾರ್ಯಕರ್ತರು ಮತ್ತು ಇಲ್ಲಿ ಗ್ರಾಮೀಣ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಪ್ರಕಾಶ್ ಡಾಂಗಿ ಅದಾರ, ಮತ್ತು ರಾಜ್ಯದ ಯುವ ನಾಯಕ ಪುಟ್ಟು ಖಾನಾಪುರಿ ಅದಾರ, ಅವರ ಸಹಪಾಠಿಗಳು ಅದಾರ. ಗೋಕಾಕದಿಂದ ಛತ್ರಿಗಳು ಹೊತ್ಕೊಂಡ್ಬಂದಾರ್ರಿ ಜುಬೇರ್ ಅವರು. ಸತೀಶ್ ಫೌಂಡೇಶನ್ ವತಿಯಿಂದ ಈ ಬೀದಿ ಬದಿ ವ್ಯಾಪಾರಸ್ಥರು ಫಲಾನುಭವಿಗಳು ಇವತ್ತು ಆ ಛತ್ರಿಗಳ ವಿತರಣೆಯ ಒಂದು ಚಿಕ್ಕ ಕಾರ್ಯಕ್ರಮ ಈ ಸಹಪಾಠಿಗಳಿಂದ ಗೋಕಾಕದಿಂದ ಬಂದಂಥ ಅವ್ರಿಗೂ ಸಹಿತ ಎಲ್ಲರೂ ಸ್ವಾಗತ ಮಾಡಿ ಇವತ್ತು ಆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಛತ್ರಿ ಕೊಡುವ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ. ನಮ್ಮ ಪ್ರಕಾಶ್ ಡಾಂಗಿ ಅವರಿಗೆ ಒಂದು ಮಾತು ಕೇಳ್ತೀನಿ. ಪ್ರಕಾಶ್ ಡಾಂಗಿ ಅವರೇ, ಈ ಛತ್ರಿ ಕೊಡುವುದರಿಂದ ಈ ಬೀದಿ ವ್ಯಾಪಾರಸ್ಥರಿಗೆ ಏನು ಉಪಯೋಗ ಐತ್ರಿ? ಇವ್ರಿಗೆ ಈಗಾಗಲೇ ಇನ್ನು ಜನವರಿಯಿಂದ ಇದ್ರದ್ದು ಬಿಸಿಲು ಚಾಲು ಆಗ್ತೈತೆ ರೀ. ಅದರ ಸಲುವಾಗಿ ಈಗಾಗಲೇ ಲೋಕೋಪಯೋಗಿ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಈ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಹಾಗೂ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಎಲ್ಲ ಹಳ್ಳಿಗಳಲ್ಲಿ ಛತ್ರಿಗಳನ್ನು ವಿತರಣೆ ಮಾಡಿದ್ದಾರೆ. ಇದು ಘಟಪ್ರಭಾ ಒಂದು ಇದನ್ನಿತ್ತು, ಪೆಂಡಿಂಗ್ ಇತ್ತು. ಆಮೇಲೆ ಜುಬೇರ್ ಅವರು ಇವತ್ತು ಬಂದು ಅದನ್ನು ಚಾಲನೆ ಕೊಟ್ಟಾರ. ಅದಕ್ಕೆ ಇವತ್ತಿನ ದಿವಸ ನಾವು ಎಲ್ಲ ಕಾರ್ಯಕರ್ತರು ಕೂಡಿ, ಕಾಂಗ್ರೆಸ್ನ ಅಧ್ಯಕ್ಷರು ಹಾಗೂ ಎಲ್ಲ ಕಾರ್ಯಕರ್ತರು ಕೂಡಿ, ಪುಟ್ಟು ಖಾನಾಪುರಿ ಅವರು, ಆಮೇಲೆ ನಮ್ಮ ಸಿಂಧಿ ಕುರುಬೇಡದ ಇವರು ನಮ್ಮ ಸೌದಾಗರ್ ಅವರು ಎಲ್ಲರೂ ಕೂಡಿ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಇಲ್ಲಿ ಸುಮಾರು ಬೀದಿ ಬದಿ ವ್ಯಾಪಾರಸ್ಥರು ಒಂದು 100ರಿಂದ 125 ಜನ ಅದಾರ. ಅವರಿಗೆಲ್ಲ ವಿತರಣೆ ಮಾಡಿ ಅವ್ರಿಗೆ ಈ ಬೇಸಿಗೆ ಕಾಲದಲ್ಲಿ ಅನುಕೂಲ ಆಗುವಂಗೆ ಅವ್ರಿಗೆ ಇದರ ಸಹಾಯ ಮಾಡಿದ್ದಾರೆ. ಅದಕ್ಕೆ ಇವತ್ತಿನ ದಿವಸ ಎಲ್ಲರೂ ಕೂಡಿ ಇವತ್ತು ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಬಡವರಿಗೆ ಅನುಕೂಲ ಆಗುವ ಸಲುವಾಗಿ ಇದೊಂದು ಒಳ್ಳೆಯ ಒಂದು ಯೋಜನೆ. ಅವರ ಸ್ವಂತ ಫೌಂಡೇಶನ್ದಿಂದ, ಏನು ಸರ್ಕಾರದ ಸಹಾಯ ಅಲ್ಲ, ಸ್ವಂತ ಸತೀಶ್ ಜಾರಕಿಹೊಳಿ ಫೌಂಡೇಶನ್ದಿಂದ. ಈಗ ಪುಟ್ಟು ಖಾನಾಪುರಿ, ಅದ್ರ ಬಗ್ಗೆ ಏನು ಅಭಿಪ್ರಾಯ? ಇವತ್ತಿನ ದಿನ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಇದು ಒಂದೇ ಕಾರ್ಯಕ್ರಮ ಅಲ್ಲ, ಹಲವಾರು ಕಾರ್ಯಕ್ರಮಗಳನ್ನು ಅವರು ಆಯೋಜನೆ ಮಾಡ್ತಾರೆ. ಅದೇ ಥರ ಈಗ ಹೆಂಗಾಗೈತಿ, ಮುಂದಿನ ಇನ್ನು ಬರೋ ದಿನಮಾನಗಳಲ್ಲಿ ಬಿಸಿಲು ಚಲೋ ಆಗ್ತೈತಿ. ಬೀದಿ ವ್ಯಾಪಾರಸ್ಥರ ತಕ್ಕ ಛತ್ರಿ ತಗೋ ಅಂತ ಅವರಿಗೆ ತಮ್ಮ ತಾಕತ್ತಿರುವುದಿಲ್ಲ. ಆ ಒಂದು ಉದ್ದೇಶದಿಂದ ಸತೀಶ್ ಜಾರಕಿಹೊಳಿ ಅವರು ಹಾಗೂ ರಾಹುಲ್ ಜಾರಕಿಹೊಳಿ ಅವರು ಹಾಗೂ ಪ್ರಿಯಾಂಕಾ ಮೇಡಮ್ ಅವರು ಇದನ್ನು ಇದು ಮಾಡಿಕೊಂಡು ಅವರ ಫೌಂಡೇಶನ್ದಿಂದ ಎಲ್ಲ ಬೀದಿ ವ್ಯಾಪಾರಸ್ಥರಿಗೆ ಒಂದು ಛತ್ರಿ ಕೊಟ್ಟರೆ ಅವ್ರು ನೆರಳಾಗಿ ಕೊಂಡಾಕ ಒಂದು ಅನುಕೂಲ ಆಗಿ ಕೊಡ್ತೈತಿ ತಂದ ಈ ಕಾರ್ಯಕ್ರಮಗಳನ್ನು ಬೆಳಗಾಂ ಲೋಕಸಭೆ ವ್ಯಾಪ್ತಿಯಲ್ಲಿ ಹಾಗೂ ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿಯಲ್ಲಿ ಇದನ್ನು ಎಲ್ಲ ಕಡೆ ಪ್ರತಿಯೊಂದು ಹಳ್ಳಿಗೆ ಮುಟ್ಸೋಕೆ ಅವರು ಪ್ರಯತ್ನ ಮಾಡಕತ್ತಾರ. ಅದೇ ಥರ ಈ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವ್ಯವಸ್ಥಾಪಕರಾದ ಜುಬೇರ್ ಅವರು ಈ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಎಲ್ಲ ಇವ್ರನ್ನ ಬೀದಿ ವ್ಯಾಪಾರಸ್ಥಗಳನ್ನು ಬಾಳೆ ಮಾಡಿ ಕೊಡುವಂಥ ವ್ಯವಸ್ಥೆ ಮಾಡತ್ತಾರ. ಇಲ್ಲಿ ಎಲ್ಲರೂ ಸೇರಿಕೊಂಡು ಆಯಾಯ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಕಾರ್ಯಕರ್ತರು, ಬೀದಿ ವ್ಯಾಪಾರಸ್ಥರು ಹಾಗೂ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಕೂಡಿ ಇದೊಂದು ಕಾರ್ಯಕ್ರಮ ನೆರವೇರಿಸ್ತೀವಿ. ಪ್ರತಿಯೊಂದು ಹಳ್ಳಿಗಳಿಗೆ ಮುಟ್ಲಿ ಅಂತ ಸಂದರ್ಭದಲ್ಲಿ ಈಗಾಗಲೇ ನಾವು ನೋಡಿದಂಗೆ ಬೆಳಗಾವಿ ಜಿಲ್ಲೆ ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಾವಿರಾರು ಛತ್ರಿಗಳನ್ನ ಈಗಾಗಲೇ ಕೊಟ್ಟಿದ್ದಾರೆ. ಬಡವರಿಗೆ ಒಂದು ಆಸರೆ ಆಗಲಿ, ನೆರವಾಗಲಿ. ಇದು ಸ್ವಂತ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಇದೊಂದು ವಿತರಣೆ ಕಾರ್ಯಕ್ರಮ. ಸೂರಿಲ್ಲದವನಿಗೆ ಸೂರು ಕಲ್ಪಿಸಿಕೊಟ್ಟಂಥ ಇದೇ ಸತೀಶ್ ಜಾರಕಿಹೊಳಿ, ನೀರಿಲ್ಲದವರಿಗೆ ನೀರು ಕೊಟ್ಟಂಥ ಇದೇ ಸತೀಶ್ ಜಾರಕಿಹೊಳಿ, ಕರೋನಾದಲ್ಲಿ ಆಕ್ಸಿಜನ್ ಕೊಟ್ಟಂಥ ಇದೇ ಸತೀಶ್ ಜಾರಕಿಹೊಳಿ, ಫ್ಲಡ್ದಲ್ಲಿ ಬಂದಂಥ ಗೋಕಾಕ್ ಸ್ವಚ್ಛ ಮಾಡಿದಂಥ ಇದೇ ಸತೀಶ್ ಜಾರಕಿಹೊಳಿ ಫೌಂಡೇಶನ್
ಜುಬೇರ್ ಇವರೆಲ್ಲ ನೇತೃತ್ವ ಕಾರ್ಯಕರ್ತರಿಂದ ಇವತ್ತು ಈ ಲೋಕಾರ್ಪಣೆಗೊಳ್ತಾಯಿಸಿ ಈ ಬೀದಿ ವ್ಯಾಪಾರಸ್ಥರಿಗೆ ವಿತರಣೆ ಕಾರ್ಯಕ್ರಮ ಪ್ರಾರಂಭ ಮಾಡಿದೆ.